ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ವಿಡಿಯೋ ಏನಂದರೆ ನಾವು ನಮ್ಮ ಎತ್ತುಗಳಿಗೆ ಕೋಡ್ ಮುರಿಸಿದ್ವು. ಯಾಕಂದರೆ ಕೋಡು ಸ್ಟ್ರೈಟ್ ಆಗಲಿ ಅಂತ ಸ್ವಲ್ಪ ಡೊಂಕ ಪಂಕ ಇದ್ವು ಅಂದ್ಬಿಟ್ಟು ಮುರಿಸಿದ್ವು. ತುದಿ ಒಂದು ಸ್ವಲ್ಪ ಅಷ್ಟೇ ಮುರಿಸಿದ್ದು, ಜಾಸ್ತಿ ಮುರಿಸಲ್ಲ. ಇನ್ನು ಚಿಕ್ಕ ಕರುಗಳು ಆದ್ದರಿಂದ ಅಷ್ಟು ಚಿಕ್ಕ ಸ್ವಲ್ಪ ಮುರಿಸಿ ಒಂದು 15 ದಿನ ಆಗಿತ್ತು. ಸೊ ಇವತ್ತು ಕೋಡನ್ನ ಎಲ್ಲ ಕಟ್ಟಿದ್ರಲ್ಲ, ಬಿದ್ರು ಕೊಂಬು ಎಲ್ಲ ಹಾಕಿ ಅದನ್ನು ಬಿಚ್ತಾ ಇದ್ವು ಬೆಳಗ್ಗೆ. ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ವು ಎತ್ತು. ತುಂಬ ಚೆನ್ನಾಗಿ ಕೋಡನ್ನ ಮುರಿದಿದ್ದಾರೆ ಅವರು. ಇವತ್ತು ಮಧ್ಯಾಹ್ನ ನೀರು ಹಾರ್ಸೋಕ್ಕೆ ಅಂತ ಹೋಗಿದ್ವು ಬಾರೆ ಮೇಲೆ ರಾಗಿಗೆ. ಮೂರದ ಹಾರಿಸಿದ್ರೆ ನೀರು ಹಾರಿಸಿದ್ರೆ ರಾಗಿ ಬರುತ್ತೆ. ತುಂಬ ಕಳೆ ಇದೆ, ಆದರೆ ಈ ಸರಿ ಕೀಳೋಕ್ಕಾಗಲಿಲ್ಲ ಮಳೆ ಇಲ್ಲದ ಕಾರಣ. ತಮಾಷೆ ಮಾಡೋಕ್ಕೆ ಹೋಗಿ ನನ್ನ ಮೇಲೆಲ್ಲ ನೀರು ಹಾರಿಸ್ಬಿಟ್ಟು ಬಟ್ಟೆ ಎಲ್ಲ ನೆನೆಸಾಕ್ಬಿಟ್ರು. ಒಣಗಾಕ್ಬಿಟ್ಟು ಸ್ವಲ್ಪ ಜೋಳ ಕುಯ್ದೆ. ಪೈಪ್ ಬೇಕು ಅಂದರು, ಪೈಪ್ನ ತೊಗೊಂಡೋಗಿ ಕೊಟ್ಟೆ ಒಂದೆರಡು. ಹಾಗೆ ಒಂದು ಕಡೆಯಿಂದ ನೀರು ಹಾರಿಸ್ಕೊಂಬರ್ತಾಯಿದ್ರು. ಇದು ನಾವು ಚಾನಲಿಂದ ನೀರು ಹಾರಿಸೋದು, ಬಾವಿ ಇಲ್ಲ. ಸೊ ಯಾರೋ ಪೈಪ್ ಜೋಡಿಸಿದ್ರು, ಅದರಿಂದನೇ ನಾವು ಮೋಟ್ರ್ ಇಟ್ಕೊಂಡು ಹೊಡ್ಕೊತಾ ಇದ್ವು. ಒಂದು 40-50 ಪೈಪ್ ಆದರೆ ನಮ್ಮ ಹೊಲಕ್ಕೆ ಬರುತ್ತೆ ಚಾನಲಿಂದ. ಚಾನಲ್ ಮೋಟ್ರ್ ಇಟ್ಟೋದೇ ಕಷ್ಟ. ಇದೇ ನಮ್ಮ ಚಾನಲ್ಲು, ಇಲ್ಲಿಂದನೇ ನಾವು ನೀರು ಹಾರಿಸೋದು. ಯಾವಾಗಲೂ ನೀರು ಬರಲ್ಲ ಇದರಲ್ಲಿ. ಗದ್ದೆ ಬೆಳಿಲಿಕ್ಕೆ ನೀರು ಬಿಡ್ತಾರೆ. ಸ್ವಲ್ಪ ಇವಾಗ ಗದ್ದೆನೂ ಇದಾವಲ್ಲ, ಕುಯ್ದಿಲ್ಲ ಅಂತ ನೀರು ಬಿಟ್ಟಿದ್ದಾರೆ. ಅದರಿಂದನೇ ನೀರು ಯೂಸ್ ಮಾಡ್ಕೊತಾ ಇರೋದು ನಾವು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.